ಖುಷಿ ನೋಡಿ ಗರ್ಲ್, ಖುಷಿ. ಏನಿದೆ ಸರ್ಪ್ರೈಸ್? ಹುಡುಕಿ ಎಲ್ಲಿದೆ? ಏನು? LG ಕಂದ. ನೀನು ಜಾಸ್ತಿ ತಿನ್ನಲಿ ಅಂತ, ಬೇಗ ಬೇಗ ತಿನ್ನಲಿ ಅಂತ. ಜಾಸ್ತಿ ತಿನ್ನಬೇಕು ನೀನು. ನೀನು ಬೆಳೆಯೋ ಹುಡುಗ, ನೀನು ಜಾಸ್ತಿ ತಿಂದು ದೊಡ್ಡವನಾಗಬೇಕು, ಗೊತ್ತಾ? ಸ್ಟ್ರಾಂಗ್ ಇರಬೇಕು. ಹೇಗೆ ಪಪ್ಪ ನನಗೂ ಹೇಳಿಲ್ಲ ಚಿರು. ಹ್ಞೂ, ನನಗೂ ಹೇಳಿಲ್ಲ. ಹಂಗೆ ನೀನು ಹೋಗಿ ಬುಕ್ ಮಾಡಿ ಹಂಗೆ ತಂದುಬಿಟ್ಟಿದ್ದಾರೆ. ಈಗ ತಂದರು ಮಧ್ಯಾಹ್ನ. ಹ್ಞೂ, ಇಲ್ಲ ನೋಡೋಕ್ಕೆ ಬರಲ್ಲಮ್ಮ, ಸೀಲ್ ಆಗಿದೆ ನೋಡಿಲ್ಲಿ, ಬರಲ್ಲ. ಅವರು ಇನ್ಸ್ಟಾಲೇಷನ್ ಮಾಡೋಕ್ಕೆ ಬರ್ತಾರೆ, ಟಿ ವಿನವರು. ಚಿರು, ಆ ಕಂಪ್ನಿರವರು ಇನ್ಸ್ಟಾಲೇಷನ್ ಮಾಡೋಕ್ಕೆ ಬರ್ತಾರೆ, ಅವಾಗ ನೋಡುವಂತೆ, ಆಯಿತಾ? ಹೇಗೆ ಖುಷಿನಾ? ಖುಷಿನಾ? ಕಾರ್ಟೂನೆಲ್ಲ ನೋಡ್ಬೋದು ಚಿರು. ಹ್ಞೂ, ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದ ಟಿ ವಿನ? ನಮ್ಮನೆ ಟಿ ವಿ ಇರಬೇಕಿತ್ತಂತ ಅಂದ್ಕೊಂಡಿದ್ದ? ಅನಿಸಿತಾ ನಿನಗೆ? ಹೇಳು. ಹಾಂ, ನೀರಿದೆ. ಎಂಟಿ ಗ್ಲಾಸ್ ಖಾಲಿ. ಏನಕ್ಕೆ ಗೊತ್ತಾ ಟಿ ವಿ ತಂದಿರಲಿಲ್ಲ? ನೀನಿನ್ನೂ 3 ವರ್ಷದಾಗಿದ್ದೆ. ಆವಾಗಲೇ ವರ್ಷಕ್ಕೆ 2 ಟಿ ವಿ ತಂದು ಹಾಳು ಮಾಡಿದ್ದಾಯಿತು. ಅದು ಯಾವಾಗಂದ್ರೆ ಅವಾಗಲೇ ಹಚ್ಕೊಳೋದಲ್ಲ, ಮಸ್ಕಿಟೋ ಆಯಿಲ್ ಇದು. ಈಗ ಹಚ್ಕೊಂಡ್ರೆ ಈಗ ಮುಖ ತೊಳ್ಕೊಳಲ್ವಾ? ಬ್ರಷ್ ಚೇಂಜ್ ಮಾಡಿ ಟಿಫನ್ ಊಟ ಮಾಡಲ್ವಾ ನೀನೀಗ? ಮೊಸರನ್ನ. ಎಸ್, ನಿನಗೆ ಬೇಕು. ಮೊಸರನ್ನಕ್ಕೆ ಒಗ್ಗರಣೆ ಹಾಕಿರೋದು ಗೊತ್ತಾ? ಆಲ್ರೆಡಿ ಒಗ್ಗರಣೆ ಹಾಕಿದ್ದಾಯಿತು. ತಿನ್ನಬೇಕು. ಪೀನಟ್ಸು, ಪೊಮೊಗ್ರೆನೇಟು, ಆಮೇಲೆ ಗೋಡಂಬಿ ಅವೆಲ್ಲ ಹಾಕಿದ್ದೆ, ಕರ್ಬೇವಿನ ಸೊಪ್ಪು ಹಾಕಿದೆ, ಎಲ್ಲ ತಿನ್ಬೇಕು ನೀವು. ಎಲ್ಲಿ? ಇಲ್ಲಿ ಇದರೊಳಗಿದೆ. ಕಮ್ 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 ಕಮ್. ಖುಷಿ ಖುಷಿ ನೋಡಿ ಗರ್ಲ್, ಖುಷಿ. ಏನು ಗೊತ್ತಾ ತರಿಸಿರ್ಲಿಲ್ಲ? ಈ ಲೋಡ್ ಬಾಯಲ್ಲಿ 2 ಟಿ ವಿ ಇಲ್ಲಿರೋದು ಮನೆಯಲ್ಲಿ, ಗೊತ್ತಾ? ನೋಡಿ, ಅದ್ರೊಳಗೆ ಬಾಕ್ಸಲ್ಲಿ ಒಂದಿದೆ, ಆಮೇಲೆ ಮುಂದ್ಗಡೆ ಒಂದಿದೆ, ಒಂದು ಹೈಯರು, ಒಂದು ಸೊ ಇಷ್ಟು ವರ್ಷ ನಾವು ಏನಕ್ಕೆ ತಂದಿಲ್ಲ ಅಂತ ಅಂದರೆ, ಅವನಿಗೆ ಒಂದು 3 ಇಯರ್ಸ್ ಇದ್ದಾಗಲೇ ನಾವು 3 ಇಯರ್ಸ್ ಇದ್ದಾಗ 2 ಟಿ ವಿ ತಂದ್ವಿ. ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ವಾ, ಅದು ತೊಗೊಂಬಂದಿರೋದು. ಒಂದು ಹೈಯರು, ಒಂದೊಂದು 100. ಸೊ ಏನೋ ಒಂದು ರೀಸನ್ನಿಂದ ಹೊಡೆದಾಕ್ಬಿಟ್ರು ಅವರು. ಮತ್ತು ಅದು ಸರ್ವಿಸ್ ಮಾಡೋಕ್ಕೆ ಹೋದರೆ ಅದೇ ಅಮೌಂಟಿಗೆ ಬೇರೆದು ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ತಾಣಕ್ಕೆ ಹೋಗಿರಲಿಲ್ಲ. ನಮಗೆ ತಾಣಕ್ಕಾಗಲ್ಲ. ಏನಕ್ಕೆ? ಇವಾಗ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಮತ್ತು ಹೇಳಿದ ಮಾತು ಕೇಳೋದಿಲ್ಲ. ಏನಕ್ಕೆ ಸುಮ್ಮನೆ ತೊಗೊಂಡು ಅವರಿಗೆ ಟಿ ವಿ ನೋಡೋ ಹುಚ್ಚು, ಅಂದರೆ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು. ಮತ್ತು ಮೊಬೈಲು, ನಾವು ಅಷ್ಟು ಮೊಬೈಲೆಲ್ಲ ನೋಡೋಲ್ಲ. ಟಿ ವಿ ಇದ್ದಿದ್ದರೆ ಟಿ ವಿ ಹಾಕೊಂಡು ನೋಡ್ತಿದ್ವಿ, ನಾವು ಮೊಬೈಲ್ ಅಷ್ಟು ನೋಡೋದಿಲ್ಲ. ನಂದು ಅದೇ ಯೂಟ್ಯೂಬ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದು ಎಡಿಟಿಂಗು ಅದು ಇದು ಅಂತೇಳಿ ನಾನು ಸುಮ್ಮನಾಗ್ತಿದ್ದೆ. ಚಿರುನ ಯಾವಾಗಲೂ ಪ್ಲೇಗ್ರೌಂಡಿಗೆ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ, ಆಟಾಡ್ಸ್ಕೊಂಡು ಕರ್ಕೊಂಬರ್ತಿದ್ದೆ, ಇಲ್ಲ ಏನಾದರೂ ಹೇಳ್ಕೊಡ್ತಾ ಇದ್ದೆ ಅವನಿಗೆ. ಹಂಗಾಗಿ ಅವನಿಗೆ ಟೈಮ್ ಸ್ಪೆಂಡ್ ಆಗೋದು. ಟಿ ವಿ ಇತ್ತು ಅಂತಿದ್ರೆ ನನಗೂ ಕೂಡ ಎಲ್ಲಿ ಹೋಗೋಕ್ಕೂ ಮನಸ್ಸಾಗಲ್ಲ. ಆಮೇಲೆ ಚಿರುಗೂ ಅಷ್ಟೇ, ಇಲ್ಲಮ್ಮ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಹೋಗೋದು ಬೇಡ, ಟಿ ವಿ ನೋಡೋಣ, ಕಾರ್ಟೂನ್ ಹಾಕು ಅಂತ ಹೇಳ್ತಾನೆ. ಸೊ ಅದೆಲ್ಲ ಮುಂಚೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಟಿ ವಿ ತರೋದೇ ಬೇಡ ಸ್ವಲ್ಪ ದಿನ ಅಂತ ಅಂದ್ಕೊಂಡು
ನಾವು ಸುಮ್ಮನೆ ಆಗಿದ್ವಿ. ಈಗ ಸರ್ಪ್ರೈಸ್ ಆಗಿ ನನಗೂ ಕೂಡ ಗೊತ್ತಿಲ್ಲ, ನಿನ್ನೆ ಲೇಟಾಗಿ ಬಂದರು ಅವರು. ಸುಮಾರು ಒಂದು 8 ಗಂಟೆ ಆಗಿತ್ತು ನೈಟು. ಲೇಟಾಗಿ ಬಂದರು. ನನಗೆ ಅವಾಗಲೇ ಕೋಪ ಬಂದುಬಿಡ್ತು ನನಗೆ ಅಂತ, ಭಾರಿ ಕೋಪ ಬಂದುಬಿಟ್ಟಿತ್ತು. ಹಂಗೂ ನಾನೇನು ಮಾತಾಡೋಕ್ಕೆ ಹೋಗಿರಲಿಲ್ಲ. ಚಿರುಗೆ ಹೋಮ್ವರ್ಕ್ ಮಾಡಿಸೋದಿತ್ತಲ್ವ, ಸೊ ಊಟನೂ ಅಡುಗೆನೂ ಮಾಡೋದಿತ್ತು. ಹಂಗಾಗಿ ಸ್ವಲ್ಪ ಕೆಲಸ ಪಾತ್ರೆ ಎಲ್ಲ ಇದ್ವು. ಹಂಗಾಗಿ ಏನು ಮಾತಾಡೋಕ್ಕೆ ಹೋಗಿರಲಿಲ್ಲ. ಕೈ ನೋವ್ತಾ ಇದೆ, ಮಾತಾಡೋಕ್ಕೆ ಹೋಗಿರಲಿಲ್ಲ. ಸೊ ನನಗೆ ಇವಾಗ ಮಧ್ಯಾಹ್ನ ಹಂಗೆ ತೊಗೊಂಬಂದ್ರಲ್ಲ ಅವ್ರು, ಯೂಶ್ವಲಿ 2 ಗಂಟೆಗೆ ಲಂಚ್ ಮಾಡೋಕ್ಕೆ ಬರ್ತಾರೆ, ಲಂಚ್ ಟೈಮ್ ಅವ್ರದ್ದು. ಸೊ ಅವಾಗ ಬರ್ತಾನೆ ತೊಗೊಂಬಂದರು. ನನಗೆ ಶಾಕು, ಒಂದು ಕಡೆ ಸರ್ಪ್ರೈಸ್ ಆಯಿತು, ಬಟ್ ಇನ್ನೊಂದು ಕಡೆ ನಂದು ಬೇರೆ ಪ್ಲ್ಯಾನಿಂಗ್ ಇತ್ತು. UPS ತೊಗೊಳೋ ಪ್ಲ್ಯಾನಿಂಗ್ ಇತ್ತು ಮನೆಯಲ್ಲಿ. ಆಮೇಲೆ ಓವನ್ ತಗೊಳ್ಳೋ ಪ್ಲ್ಯಾನಿಂಗ್ ಇತ್ತು. ನನಗೆ ಕುಕ್ಕಿಂಗ್ ಅಂತೀನಿ, ಬೇಕಿಂಗ್ ಮಾಡೋದಂದರೆ ತುಂಬ ಇಷ್ಟ ನನಗೆ. ಸೊ ಹಂಗಾಗಿ ಒಂದೊಳ್ಳೆ ಕ್ವಾಲಿಟಿದು ಸ್ಮಾಲ್ ಬಜೆಟಿಂದೇ ಆಗಲಿ ಓವನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವ್ರು ನನಗೆ UPS ತಗೊಳ್ಳೋ ಆಪ್ಷನ್ನು ಕೊಡಲಿಲ್ಲ, ಆಮೇಲೆ ಓವನ್ ತಗೊಳ್ಳೋ ಆಪ್ಷನ್ನು ಕೊಡಲಿಲ್ಲ. ನಾನು ಇವಾಗ ಹೇಳಿದ್ದಕ್ಕೆ ಅವರು ಇರಲಿ ಬಿಡು ತಗೊಳಕ್ಕಾಗತ್ತೆ ಅಂತ ಅಂದರು. ಬಟ್ ಇದು ಏನೋ ಆಫರಲ್ಲಿ ಇದೆಯಂತೆ. ಮತ್ತು ದಿವಾನ್ ಕಾಟ್ ಅಂತೀನಿ, ತ್ರಿಬಲ್ ಕಾಟಿಂದು ನಾವು ಮಂಚ ಮಾಡಿಸ್ಬೇಕಿತ್ತು. ತ್ರಿಬಲ್ ಕಾಟಿಂದು ನಾವು ಮಂಚ ಮಾಡಿಸ್ಬೇಕಿತ್ತು. ಸೊ ನನಗೇನಾದರೂ ಹೇಳಿದರೆ ನಾನು ಪ್ಲ್ಯಾನಿಂಗ್ ಹೇಳ್ತಾ ಇದ್ದೆ ಏನು ಅಂತ. ಅವ್ರು ನನಗೇನು ಹೇಳ್ದೇ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅವ್ರು ತಂದಿದ್ದಾರೆ, ಖುಷಿಯಿಂದ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು. ಬಟ್ ಏನು ರೀಸನ್ ಆಯಿತು ಅದೆರಡು TV ನಾವು ಹೊಡೆದಾಕಿರೋದು ಅಂತ ಅಂದರೆ, ಒಂದು ಅಪ್ಪ ಮಗ ಬ್ಯಾಟು ಬಾಲ್ ಆಡಿಕೊಂಡು ಒಂದು TVನ ಹೊಡೆದಾಕ್ಬಿಟ್ರು. ಇನ್ನೊಂದು ನನಗೆ ಹುಷಾರಿಲ್ಲೋ ಟೈಮಲ್ಲಿ ನನ್ನ ಮಗ ಅವಾಗ ನನ್ನ ಜೊತೆ ಆಟಾಡ್ತಾ ಇದ್ದ. ನನಗದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಏನೋ ಒಂದು ಕೈಗೆ ಸಿಕ್ತು, ತೆಗ್ದಿಂಗೆ ಎಸ್ತೆ, ಅದು TVಗೆ ಹೋಗ್ಬಿತ್ತು, ಹೊಡೆದೋಯ್ತು. ಎರಡೂ ಕೂಡ ನಾವು ಸರ್ವಿಸ್ ಮಾಡಿಸ್ಕೋಬೋದಾಗಿತ್ತು, ಬೇಡ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಬಟ್ ಒಂದಕ್ಕೆ ಗ್ಲಾಸ್ ಇತ್ತು ಆ ಥರ, ಅದಕ್ಕೆ ಸೇಫ್ಟಿ ಗ್ಲಾಸ್ ಇತ್ತು. ಅದನ್ನು ಅವರು ಶಾಪ್ನವರು ಹೇಳಿಲ್ಲ, ಕಂಪ್ನಿಯವರು. ಮತ್ತು ನಾವು ತರಬೇಕಾದ್ರೆ ನಾವು ಅದನ್ನು ಕೂಡ ಅಬ್ಸರ್ವ್ ಮಾಡಲಿಲ್ಲ. ಹಂಗಾಗಿ ಒಂದು TV ಹೋಯಿತು. ಇನ್ನೊಂದು ಅಪ್ಪ ಮಗ ಸೇರಿಕೊಂಡು ಒಂದು TVನ ಹೊಡೆದಾಕ್ಬಿಟ್ರು. ಸೊ ಹಂಗಾಯಿತು ಕತೆ ಅದು. ಬಟ್ ಒಂದೊಂದಕ್ಕೂ ನಾವು 45,000 48,000 ಈ ಥರ ಕೊಟ್ಟು ತೊಗೊಂಡಿರೋದು. ದೊಡ್ಡ ಇಂಚ್ ಅದು 48 ಇಂಚಿಂದು ಎರಡು ಕೂಡ ಅಷ್ಟೇ. 48 ಇಂಚಿಂದು ಎರಡು ಕೂಡ ಅಷ್ಟೇ. ನಾವು ನೋಡಿಲ್ಲ, ಏನಿಲ್ಲ, ಸುಮ್ಮನೆ ವರ್ಷ ಪೂರ್ತಿ EMI ಕಟ್ಟಿ ಇದು ಮಾಡ್ಕೊಂಡಿತ್ತಾಯಿತು ಅದೆರಡು TVನೂ. ಸೊ ನೋಡಬೇಕು ಅಂತ ಅನಿಸ್ತಿರುತ್ತೆ. ಸೊ ಹಂಗಾಗಿ ಬೇಗ ಅಡಿಕ್ಟ್ ಆಗಿಬಿಡ್ತೀನಿ ನಾನು TVಗೆ. ಬೇಡ ಅನ್ನೋದಿತ್ತು, ಬಟ್ ತಂದಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಆ್ಯಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ವಾಪಸ್ ಕೊಡೋಕ್ಕಾಗಲ್ಲ. ನಾನು ಹೇಳಿದೆ ವಾಪಸ್ ಕೊಟ್ಬಿಡಿ, ಬೇಡ ಅಂತಂದೆ. ನೋಡೋಣ, ಇದನ್ನು ಆದಷ್ಟು ಹುಷಾರಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆಗೆ ಪ್ರತಿಯೊಂದು ಬಳಕೆ ಬರುತ್ತೆ, ಅಷ್ಟೇ ನೀಟಾಗಿ ಇಟ್ಕೊಂಡಿರ್ತೀವಿ. ಬಟ್ TV ವಿಚಾರದಲ್ಲಿ ಮಾತ್ರ ಅದೇನೋ, ಆ TVಗೂ ನಮಗೂ ಆಗಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಗಲೀಜು ನೋಡಿ ಗೈಸ್, ಯೂನಿಫಾರ್ಮ್ ಬಟನ್ನೆಲ್ಲ ಒರೆಸ್ಕೊಂಡಿದ್ದಾನೆ ದೊಬ್ಬ. ಇಲ್ಲ. ಸೊ LG ಬಂದಿದೆ, ಅದು ಸೆಕೆಂಡ್ ಬ್ರ್ಯಾಂಡ್ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾಮ್ಸಂಗು ಫಸ್ಟ್ ಲಿಸ್ಟಲ್ಲಿರೋದು ಬ್ರ್ಯಾಂಡಲ್ಲಿ, ಹೈಯರಲ್ಲಿರೋದು ಸ್ಯಾಮ್ಸಂಗ್, ಸೆಕೆಂಡು LG, ನೆಕ್ಸ್ಟು ಇದು ಯಾವುದೋ ಇದೆ ನೆನಪಾಗ್ತಿಲ್ಲ. ಸೊ ಮತ್ತು ಅವರು ನಾಳೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬರ್ತಾರಂತೆ. ಸೊ ನಾಳೆ ಏನೋ ಹೇಳ್ತಿದ್ದಲ್ಲ, ಕಟ್ ಮಾಡಬೇಕು. ಏನ TV ಕಟ್ ಮಾಡಬೇಕಾ? ಅವ್ರು ಇನ್ಸ್ಟಾಲೇಷನಲ್ಲಿ ಬರ್ತಾರೆ. ಅವ್ರು ಬಂದು ಮೇಲ್ಗಡೆ ಹೋಲ್ ಮಾಡಿ ಹ್ಯಾಂಗಿಂಗ್ ಹಾಕಿ TV ಫಿಕ್ಸ್ ಮಾಡಿ ಹೋಗೋದು. ಆಮೇಲೆ ನಾವು ಪೂಜೆ ಮಾಡಿಬಿಟ್ಟು ನಾವು ನೋಡೋದು TVಯ. ಏನು ಬರ್ತಿದ್ದೀರಾ? ಏನದು? ಮಾಡಬೇಕು, ಪಿಕ್ಲೆ ಮಾಡಬೇಕು. ಓಕೆ.
ಫಿಟ್ ಆಗಲ್ವಾ? ಇಷ್ಟೇನಾ? ಹಿಂದ್ಗಡೆ ಸ್ಪೇಸ್ ಇದೆಯಲ್ಲ. ಹಾಂ ಅಷ್ಟೇ ಮೇಡಮ್, ಅಷ್ಟು ಗ್ಯಾಪ್ ಇದೆ ಇರುತ್ತೆ. ಗೈಸ್, ಒಂದು ಸ್ಮಾಲ್ ಅಪ್ಡೇಟು. ನಾಳೆ ಬರ್ತೀವಿ ಅಂತ ಅಂದಿದ್ದವರು ಇವಾಗ ಬಂದಿದ್ದಾರೆ. ಸಂಜೆ ಒಂದು 6 ಗಂಟೆಗೆ ಬಂದಿರೋದು. ಇವಾಗ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೆ, ಫಿಟ್ ಮಾಡಿದ್ದಾರೆ. ಇನ್ಸ್ಟಾಲೇಷನ್ ಅವರು ನಾಳೆ ಬರ್ತಾರೆ. ಸೊ ಅವ್ರು ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಈ ಥರ ಫಿಟ್ ಮಾಡಿದ್ದಾರೆ. ಇಷ್ಟು ಹೈಟಾಗಿರಲಿ ಅಂತೇಳಿ ನಾನೇ ಫಿಟ್ ಮಾಡಿಸಿರೋದು. ಸೊ ಅದು ಸ್ವಿಚ್ ಬೋರ್ಡ್ ಏನಿದೆ ಅದೇ ಈಕ್ವಲ್ ಆಗಿದೆ. ಚಿರುಗೇನು ಹತ್ತಿರ ಆಗಬಾರ್ದು, ಅವನಿಗೆ ಸಿಗಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಇಷ್ಟು ಹೈಟ್ ಮಾಡಿಸಿದ್ದೀನಿ. ಸೊ ನಾವೇನು ಡೈಲಿ ಏನೋ ಅಷ್ಟೊಂದು ನೋಡೋದಿಲ್ಲ, ಹಾಗಾಗಿ ಇಷ್ಟು ಹೈಟ್ ಇರಲಿ ಅಂಥೇಳಿ ಮಾಡಿಸಿರೋದು. ಆನ್ ಮಾಡ್ತಾ ಇದ್ದಾರೆ. ಎಲ್ ಜಿ ಆ್ಯಕ್ಚುಲಿ 3rd ಪ್ಲೇಸಲ್ಲಿರೋದು ಟಿ ವಿನಲ್ಲಿ. ಯಾವುದಣ್ಣ ಅದು ಫಸ್ಟ್ ಪ್ಲೇಸ್ ಬಂದು ಸೋನಿ ಫಸ್ಟ್ ಪ್ಲೇಸಲ್ಲಿದ್ದೆ. ನನಗದು ಫ್ಲ್ಯಾಶ್ ಆಗಲಿಲ್ಲ ಹೇಳಬೇಕಾದ್ರೆ, ಸ್ಯಾಮ್ಸಂಗ್ ಅಂತ ಹೇಳಿದೆ. ಸೊ ಓಪನ್ ಆಗಿದೆ. ನೋಟ್ ಪ್ರೋಗ್ರಾಮ್ ಇಟ್ ಚಿರು ಖುಷಿ. ಯೂಟ್ಯೂಬ್ ಏನಾದ್ರು ಯೂಸ್ ಮಾಡ್ತೀರಾ? ಹಾಂ, ಯೂಟ್ಯೂಬ್ ಹಾಕೋಡ್ಲಾ? ಹಾಕ್ಕೊಡಿ. ಓಕೆ ಮೇಡಮ್, ಒಂದು ಸ್ವಲ್ಪ. ಇದು ಮೊಬೈಲಿಗೆ ಕನೆಕ್ಷನ್ ಮಾಡೋದೇನಾದರೂ ಬರುತ್ತಾ ಇದರಲ್ಲಿ? ಹಾಂ ಬರುತ್ತೆ. ಈಗ ಅದಕ್ಕೆ ನೀವು ಹಾಟ್ಸ್ಪಾಟ್ ಆನ್ ಮಾಡಿದರೆ ಕನೆಕ್ಷನ್ ಮಾಡ್ಕೊಡ್ತೀನಿ. ಯೂಟ್ಯೂಬ್ ಅಲ್ಲಿ ಹೌದಾ? ನೋಡು, ಇದಾದ ಕಣ್ ಮ್ಯೂಟ್ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಹಾಗೆ ಪೂಜೆನೂ ಮಾಡಿದ್ದಾಯಿತು. ನೋಡಿ, ಮನೆಗೆ ಗುರುವಾರ ಬೇರೆ ಇವತ್ತು. ಗುರುವಾರ ಮನೆ ಪೂಜೆನೂ ಮಾಡಿದ್ದಾಯಿತು ನಮ್ಮ ರಾಯರಿಗೆ. ಸೊ ಇವತ್ತಿನ ದಿವಸನೇ ನಮ್ಮ ಮನೆಗೆ ಹೊಸ ಟಿ ವಿ ಬಂದಿದೆ. ಹಸ್ಬೆಂಡು ಟಿ ವಿ ಥರ ಅವಶ್ಯಕತೆ ಇತ್ತಾ? ಇದೆ ಅವಶ್ಯಕತೆ. ಎಷ್ಟಿತ್ತು? ಭಾಳ ಇಷ್ಟಿದೆ. ನಾನು ಬೇರೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ಗೊತ್ತಾ? ಏನು ಪ್ಲಾನಿಂಗ್ ಮಾಡ್ಕೊಂಡ್ರೆ ನನಗೆ ನೀ ನನಗೊಂದು ಮಾತು ತಿಳಿಲ್ವಲ್ಲ ನೀನು. ಸರ್ಪ್ರೈಸ್. ನೀವು ಬರ್ತಡೇ ಕೊಟ್ಟಿಲ್ಲಲ್ಲ, ಅದಕ್ಕೆ ಈಗ ಕೊಟ್ಟಿದ್ದೀನಿ. ಬರ್ತಡೇಗೆ ನನಗೇನಾದರೂ ಕೊಡಬೇಕು, ಮನೆಗೆ ಅಂತಲ್ಲ. ಮನೆ ಕೊಟ್ಟರು ಒಂದೇ, ನಿನಗೆ ಕೊಟ್ಟರು ಒಂದೇ. ನನಗೇನಾದರೂ ಕೊಡಬೇಕು ನೀನು. ನಿನಗೆ ಕೊಡಲ್ಲ, ಡೀಟೇಲಲ್ಲಿ ಹೇಳ್ಬಾರ್ದು. ಆಫರಲ್ಲಿ ತಾಂಡಿರೋದು. 70% ಆಫಲ್ಲಿ. 70% ನೋಡಿ, ಥಿಂಕ್ ಮಾಡಿ ಎಷ್ಟಿರ್ಬೋದು ಎಲ್ ಜಿ ಅಂತ. ಆ ಎಲ್ ಜಿ 70% ಆಫ್ ಅಂತಂದರೆ 43 ಇಂಚಸ್ಸು ಎಷ್ಟಿರ್ಬೋದು ನೀವೇ ಹೇಳಿ. ಡಾಕ್ಟರ್ ಬ್ರೋದ ಯೂಟ್ಯೂಬ್ ಚಾನಲ್ ನೋಡ್ಬೇಕಂತ ಕೂತಿದ್ದಾನೆ. ನೋಡ್ತಾನೆ, ಆಮೇಲೆ ನೀವು ಹೇಳಿ. ನೀವೇ ಗೆಸ್ ಮಾಡಿ ಹೇಳ್ಬೇಕು. ನೀವೇ ಹೇಳಿ. ನೀನೇ ವೀಕ್ಷಕರಿಗೆ ಬಿಡು, ಹೇಳ್ತಾರೆ ಅವ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ. ಗೊತ್ತಿಲ್ಲ. ಮನೇಲಿ ಒಂದು ಸ್ವಲ್ಪ ಟಿವಿ ಇದ್ರೆ ಅವ್ನ ಕಾರ್ಟೂನ್ ಅದು ಇದು ನೋಡ್ತಾನೆ. ಅದು ಬೇಡ ಅಂತಾನೆ ನಾನು ಇಷ್ಟೊಷ್ಟ ಸುಮ್ಮನಿದ್ದಿತ್ತು. ನಮಗೆ ಬೇಕು, ನಾವು IPL ಮ್ಯಾಚ್ ನೋಡ್ಬೇಕು. ಪ್ಲಸ್ ಎಲ್ಲಿದೆ ನೋಡು, ಪ್ಲಸ್ ಎಲ್ಲಿದೆ ನೋಡು, ಪ್ಲಸ್ ಎಲ್ಲಿದೆ ನೋಡು. ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ನಿಮಗೆ ಏನಿಸ್ತು, ಯಾವ ಥರ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನಮ್ಮ ಚಾನಲ್ಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.